ಅವಳಿಗೆ ಹಣ ಬೇಕಾಗಿರೋದು ಟ್ಯೂಷನ್ ಫೀಸ್ಗಲ್ಲ, ಬೈಕ್ ಕೊಳ್ಳೋದು. ಅವಳ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡೋದು. ಶೋಕಿ ಮಾಡೋದಕ್ಕೆ ಅವಳು ಹಣ ಕೆಟ್ಟಿದ್ದಾಳೆ. ದಯವಿಟ್ಟು ಅವಳಿಗೆ ಹಣ ಕೊಡಬೇಡಿ. ಕಾಲೇಜಿಗೆ ಹೋಗಿ ಓದು ಅಂತ ಕಳಿಸಿದ್ರೆ ಪಾರ್ಕಲ್ಲಿ ಕುಳಿತು ಹುಡುಗನ ಜೊತೆ ಹರಟೆ ಹೊಡಿತಾಳೆ. ದುಡಿದು ಓದಿದ್ರೆ ದುಡ್ಡಿನ ಬೆಲೆ ತಿಳಿಯೋದು. ನಾನು ಪಾರ್ಕ್ಗೆ ಹೋಗೇ ಇಲ್ಲ. ಇವ್ರು ಯಾರನ್ನು ನೋಡಿದ್ರು, ಏನ್ ಕೇಳಿಸ್ಕೊಂಡ್ರು? ಕ್ಲಾಸ್ ಬಿಟ್ರೆ ಲೈಬ್ರರಿ, ಲೈಬ್ರರಿ ಬಿಟ್ರೆ PG. ನನ್ನ ತಂಗಿ ಏನು ಅಷ್ಟು ಚೀಪ್ ಅಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ ಬಗ್ಗೆ ಹಗುರವಾಗಿ ಮಾತಾಡೋದು ನನಗಿಷ್ಟ ಆಗಲ್ಲ. ಇದರಲ್ಲಿ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಅನ್ನೋ ಪ್ರಶ್ನೆ ಇಲ್ಲ. ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಭಾವಿಸ್ಕೊಂಡೇ ಮಾತಾಡ್ತೀವಿ. ನಿಮ್ಮ ತಂಗಿ ದಾರಿ ಬಿಟ್ಟು ಅವಳಿಗೆ ಪ್ರಶ್ನೆ ಕೇಳದೆ ಹಣ ಕೊಡ್ತಾ ಹೋದರೆ ಅವಳು ದಾರಿ ತಪ್ಪೋದಕ್ಕೆ ನೀನೇ ಕಾರಣ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ, ಯೋಚನೆ ಮಾಡಿ. ಅಪ್ಪ, ನೀವು ನೋಡಿದ್ದು ಇವಳನ್ನೇನಾ ಇಲ್ಲ ಬೇರೆಯವ್ರನ್ನ? ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ನಿಮಗೆ ಇತ್ತೀಚೆಗೆ ಮರು ಜಾಸ್ತಿ ಆಗ್ತಿದೆ. ಗಾದೆ ಮಾತೆ ಇಲ್ವಾ, 60 ಕರ್ಲೋ ಮರಳೋ ಅಂತ. ದುಡ್ಡು ಅಡ್ಜಸ್ಟ್ ಆದ್ರೆ ಕೊಡೋಣ, ಇಲ್ಲ ಅಂದ್ರೆ ಇಲ್ಲ ಅನ್ನೋಣ. ಆದ್ರೆ ಈ ತರ ಅವಳನ್ನ ತೇಜೋವಧೆ ಮಾಡೋದು ಬೇಡ. ಹೋಗ್ಲಿ ಬಿಡಕ್ಕ. ತಬ್ಲಿ ಆದವ್ರಿಗೆ ತೇಜೋವಧೆನೂ ಮಾಡ್ತಾರೆ, ಮಾನಭಂಗನೂ ಮಾಡ್ತಾರೆ. ಸಹಿಸ್ಕೋಬೇಕಷ್ಟೆ. ಸಹಿಸ್ಕೋತೀನಿ. ಅನಘ, ನಿನ್ನ ಹೆಸರಿನ ಅರ್ಥ ಗೊತ್ತಿದೆಯಾ ನಿನಗೆ? ಪಾಪವಿಲ್ಲದವಳು ಅಂತ, ಪಾಪ ನಾಶಿನಿ ಅಂತ. ಅಂಥ ಅರ್ಥಪೂರ್ಣವಾದ ಹೆಸರಿಟ್ಕೊಂಡು ಅನರ್ಥದ ದಾರಿಯಲ್ಲಿ ಹೋಗ್ತಾನೆ. ನಾಳೆ ಪಶ್ಚಾತ್ತಾಪ ಪಡ್ತಾನೆ. ನೀನೊಬ್ಬಳೇ ಅಲ್ಲ, ನಿನ್ನ ಅಕ್ಕ ಭಾವ ಕೂಡ ಭಾರಿ ಬೆಲೆ ತೆರಬೇಕಾಗುತ್ತೆ. ನೀನು ನನಗೆ ಮರವು ಜಾಸ್ತಿ ಅಂದೆ. ನೀನೇನಂದೆ? ನನಗೆ ಅರಳೋ ಮರಳೋ ಅಂದೆ. ಹೌದು, ನನಗೆ ಮರುವಿದೆ. ಆದರೆ ನನ್ನ ಒಳ ಮನಸ್ಸು ಮೌಲ್ಯಗಳ ಬಗ್ಗೆ ಸದಾ ಜಾಗೃತವಾಗಿದೆ. ಇಟ್ಸ್ ಆಲ್ವೇಸ್ ಅಲರ್ಟ್. ನನ್ನ ಮರವಿನ ದುರ್ಲಾಭ ಪಡೆಯೋದಕ್ಕೆ ನೀವೂರು ಪ್ರಯತ್ನ ಮಾಡಬೇಡಿ. ಯಾಕಂದರೆ ಅದರಿಂದ ಅಂತಿಮವಾಗಿ ನಿಮಗೇನು ನಷ್ಟ? ಇನ್ನು ನಿಮ್ಮಿಷ್ಟ. ನಮ್ಮ ತಂದೆಗೆ ಮರು ಇರಬಹುದು, ಆದರೆ ಕಾಮನ್ ಸೆನ್ಸ್ ಇದೆ. ಏ ಅನಗ, ನಿಜ ಹೇಳು, ಏನು ನಡೀತಾ ಇದೆ? ನಾನು ಬಂದು ವಿಚಾರಿಸ್ಲಾ? ಹೋಗ್ಲಿ ಬಿಡಿ ಬಾಬಾ. ರೆಗ್ಯುಲರ್ ಕ್ಲಾಸಲ್ಲೇ ಕಷ್ಟಪಟ್ಟು ಓದ್ತೀನಿ. ಬಡವಾ, ನೀ ಮಡಗ್ದಂಗೆ ಇರು ಅಂತ ಗಾದೆನೇ ಇದೆಯಲ್ಲ. ಯಾವ ಬಡವರು ಮಡಗ್ದ ಹಾಗೆ ಇರಲ್ಲ. ಬಡತನ ತಪ್ಪಲ್ಲ, ಆದರೆ ಬಂಡತನ ತಪ್ಪು. ನಾನಿನ್ನು ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಕಳ್ಕೊಂಡ್ರೆ ನಿನ್ಗೆ ಈ ಮನೇಲಿ ಮತ್ತೆ ಜಾಗ ಇರಲ್ಲ. ಅನಗ, ಅವ್ರು ಹೇಳಿದ್ ನಿಜನೇನೆ? ಅಕ್ಕ, ನಿನಗೂ ಅನುಮಾನನಾ? ಜುಜುಬಿ 50,000ಕ್ಕೆ ನಾನು ಇಷ್ಟೊಂದು ಮಾತು ಕೇಳ್ಬೇಕಾ? 50,000 ಜುಜುಬಿನ ಸಂಪಾದನೆ ಮಾಡಿ ನೋಡು, ಗೊತ್ತಾಗತ್ತೆ. ಒಂದಿನ ನಮ್ ಬಾಸ್ ಕೈ ಕೆಳಗ್ ಕೆಲ್ಸ ಮಾಡು ಸಾಕು. ಯಾರ ಕೈ ಕೆಳಗೂ ಅಲ್ಲ, ಒಂದಿನ ನಾನೇ ಬಾಸ್ ಆಗ್ತೀನಿ, ನೋಡ್ತಿರು. ಸರಿ ಅಕ್ಕ, ನಾನು ಬರ್ತೀನಿ. ತುಂಬಾ ಓದೋದಿದೆ. ಹೇಗೂ ಬರದ್ ಬಂದಿದ್ಯಾ, ಇದ್ ಹೋಗು. ಆ PG ಊಟ ಮಾಡಿ ಒಣಗಿದ್ ಸೀಗೆಕಾಯಿ ತರ ಆಗಿದ್ಯಾ. ನಿಂಗೆ ಇಷ್ಟವಾದೇನಾದ್ರೂ ಮಾಡ್ತೀನಿ. ಹಾಗಂತೀಯಾ? ಸರಿ, ನಿನ್ಗೆ ಯಾಕೆ ಬೇಜಾರು ಮಾಡ್ಲಿ, ಇವತ್ತಿಲ್ಲೇ ಇರ್ತೀನಿ.
ಓಹೋ, ಏನಿವತ್ತು ಪತಿದೇವರು ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದಾರೆ? ಇಷ್ಟು ಬೇಗ ಅಲ್ಲ, ನಾನು ಮನೆಗೆ ಬಂದು ಆಗ್ಲೇ 2 ಗಂಟೆಗಳಾದವು. ನೀವು ಮನೆಗೆ ಬೇಗ ಬರ್ತೀನಿ ಅಂತ ನಂಗೊಂದು ಮಾತು ಹೇಳಿಲ್ಲಲ್ರಿ? ಹೇಳ್ಬೋದಿತ್ತು. ಹೇಳಿದ್ರೆ ಈ ನಿನ್ ಕಳ್ತನ ಬಯಲಾಗ್ತಿರ್ಲಿಲ್ವಲ್ಲ. ಕಳ್ತನ? ನಮ್ಮ ಮನೇಲಿ ನಾವೇ ಕಳ್ತನ ಮಾಡೋದ? ನಾನೇನ್ ಕಳ್ಳಿನಾ? ಎಲ್ಲಿ ಹೋಗಿದ್ದೆ ನೀನು? ಅದು ಇಷ್ಟೊತ್ತು ಫೋನ್ ಮೇರೆ ಮನೆಯಲ್ಲ ಬಿಸಾಕ್ ಹೋಗಿದ್ಯಾ? ಏನು ವಿಷಯ? ನನಗೆ ಎಲ್ಲದಕ್ಕೂ ಸ್ಪಷ್ಟವಾದ ವಿವರಣೆ ಬೇಕು. ಪ್ರತಿ ಗಂಡಸಿನ ಹಾಗೆ ನಿಮ್ಗೂ ಹೆಂಡತಿ ಮೇಲೆ ಅನುಮಾನನಾ? ಅನುಮಾನಂ ಪೆದ್ದ ರೋಗಂ ಅಂತಾರೆ. ಅನುಮಾನ ಇದೆ ನಿಜ, ಆದ್ರೆ ಅದು ಬೇರೆ ಎಲ್ಲ ಗಂಡಸರಾಗಲ್ಲ. ನನ್ನ ಅನುಮಾನದ ದಿಕ್ಕು ಬೇರೆನೇ ಇದೆ. ಜೊತೆಗೆ ನಾವಿಬ್ರು ಬೇರೆ ಬೇರೆ ದಿಕ್ಕಿನಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಸಂಕಟ ಆಗ್ತಾ ಇದೆ. ಅದ್ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳ್ಬೋದಾ? ಆಶ್ರಮ ದಿಕ್ಕು. ಆಶ್ರಮ ಅಂದ್ರೆ ಸನ್ಯಾಸಿಗಳದ್ದಲ್ಲ, ವೃದ್ಧಾಶ್ರಮ. ಅಂದ್ರೆ ನನ್ ಕಳ್ತನ ನಿನ್ ಗೊತ್ತಾಗಿದೆ ಅಂತ ಆಯ್ತು. ಇಷ್ಟೇನಾ? ನಾನೇನೋ ಅನ್ಕೊಂಡಿದ್ದೆ. 10 ದಿನದ ಕಳ್ಳನಿಗೆ 11ನೇ ದಿನ ಬಂದೇ ಬರುತ್ತೆ ಸುಷ್ಮಾ. ಕಳ್ತನ ಅಂದ್ರೆ ಇನ್ನೊಬ್ರ ವಸ್ತುನ್ ಕದಿಯೋದು. ನಾನ್ ಹೋಗಿದ್ದು ನಮ್ಮ ಅತ್ತೆಗೆ ಪ್ರೀತಿ ಗೌರವ ತೋರ್ಸೋದಿಕ್ಕೆ. ಅದನ್ನೇ ಕಳ್ತನ ಅನ್ನೋದಾದ್ರೆ ಹೌದು, ನಾನ್ ಕಳ್ಳಿನೇ. ನಾನ್ ಅತ್ತೆ ನೋಡಕ್ ಹೋಗ್ತಿದ್ ಬಗ್ಗೆ ನಿಮ್ ಮೊದ್ಲೇ ಅನುಮಾನ ಇತ್ತು ಅನ್ನಿ? ಇತ್ತು. ಆ ಅನುಮಾನ ನಿಜ ಅಂತ ಇವತ್ತು ಪ್ರೂವ್ ಆಯ್ತು. ನಿನ್ನ ಕೈ ಹಿಡಿದಾಗ್ಲಿಂದ ನಿನ್ನ ಗಂಡನ ಮೇಲೆ ಇರಬೇಕಾದ ಮಮಕಾರಕ್ಕಿಂತ ಹೆಚ್ಚು ಆ ಮುದುಕಿ ಮೇಲೆ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಇವತ್ತೇ ಕಡೆ. ಇನ್ನು ಮುಂದೆ ನೀನ್ ಅವ್ರನ್ನ ನೋಡೋದಕ್ಕೆ ಹೋಗ್ ಕೂಡ್ದು. ನಂಗ್ ಅವ್ರನ್ ಕಂಡ್ರೆ ಪ್ರೀತಿ ಗೌರವ ಎರಡೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಯಸ್ಸಿನಲ್ಲಿ ಅವ್ರಿಗೆ ನಮ್ಮ ಅವಶ್ಯಕತೆ ಇದೆ ಅನ್ನೋ ಸಿಂಪಲ್ ಸೆನ್ಸು ಇದೆ. ನನ್ ಮುಖ್ಯ ಉದ್ದೇಶ ಇರೋದು ಅವ್ರನ್ನ ನಮ್ ಮನೆ ಕರ್ಕೊಂಡ್ಬಂದು ಅವ್ರ ಸೇವೆ ಮಾಡ್ಬೇಕು ಅನ್ನೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದನ್ನ ಕನಸಿನಲ್ಲೂ ನೆನೆಸ್ಬೇಡ. ಸುಂದರ್, ಅವ್ರು ನಿಮ್ ಹೆತ್ತ ಅಮ್ಮ, ನಿಮ್ ತಾಯಿ ಸುಂದರ್ ಅವರು. ಚಿನ್ನದ ಚೂರಿ ಅಂತ ಕತ್ತು ನೇತಾಕೊಂಡು ತಿರ್ಗಾಡಕ್ ಆಗಲ್ಲ ಸುಷ್ಮಾ. ಎಚ್ಚರ ತಪ್ಪಿದ್ರೆ ಅದು ಕೊರಳನೆ ಕತ್ತರಿಸಾಕ್ಬಿಡುತ್ತೆ. ನೆನಪಿರ್ಲಿ, ಆ ನನ್ನ ಮದರ್ ಇಂಡಿಯಾ ಚಿನ್ನದ ಚೂರಿ. ಅವ್ರು ಏನ್ ಮಾಡಿದಾರೆ ಅಂತ ಅವ್ರನ್ನ ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಾ ಸುಂದರ್? ನಿಮ್ಗೆ ಯಾಕೆ ಬಂತು ಈ ದುಷ್ಟ ಬುದ್ಧಿ? ಎಲ್ಲ ಹೆಂಡತಿಯರು ಅತ್ತೆ ಇಲ್ಲದ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ನೀನು ಬಯಸ್ತೆ ಆ ಭಾಗ್ಯ ಸಿಕ್ಕಿದೆ. ನೀನೇ ನಿನ್ನ ಕೈಯಾರ ಅದನ್ನ ಶಾಪ ಮಾಡ್ಕೋಬೇಡ. ಇನ್ನು ಮುಂದೆ ಈ ಮನೆಯಲ್ಲಿ ಅವ್ರ ವಿಚಾರನ ಮಾತಾಡಬೇಡ. ಸುಂದರ್ ಪ್ಲೀಸ್, ಏನಾಗಿದೆ ಅಂತ ಹೇಳಿ. ಅದ್ ಏನೇ ಆಗಿರ್ಲಿ, ಕೂತ್ಕೊಂಡ್ ಮಾತಾಡಿ ಬಗೆಹರಿಸೋಣ. ಆದ್ರೆ ಸುಷ್ಮಾ, ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಮೋಟಿವೇಶನ್ ಅಂತ ಬಳಸೋ ದೊಡ್ಡ ಸುಳ್ಳು ಅದು. ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಇರಲ್ಲ, ಇರಬೇಕಾದ ಅವಶ್ಯಕತೆನೂ ಇಲ್ಲ. ಅಂದ್ರೆ ನಿಮ್ ಪರಿಹಾರ ಬೇಕಿಲ್ಲ. ನಿಮ್ ಕೊನೆ ಮಾತೇನು? ಇನ್ನು ಮುಂದೆ ನೀನು ಆ ಹೆಂಗ್ಸನ್ ನೋಡೋದಕ್ಕೆ ಆಶ್ರಮಕ್ಕೆ ಹೋಗೋದನ್ನ ಬಂದ್ ಮಾಡಬೇಕು. ಈ ಮನೆಯಲ್ಲಿ ಆ ಹೆಂಗ್ಸ್ ವಿಚಾರ ಮಾತಾಡೋದನ್ನ ನಿಲ್ಲಿಸ್ಬೇಕು. ಇನ್ನೊಂದ್ಸಲ ಸಾವಧಾನದಿಂದ ಯೋಚನೆ ಮಾಡ್ರಿ. ನನಗೆ ಹೊಟ್ಟೆ ಹಸಿತಾ ಇದೆ. ಊಟ ಹಾಕೋ ವಿಚಾರ ಇದ್ಯೋ ಇಲ್ವೋ? ನೋಡಿದ್ರ, ನಿಮ್ಗಾದ್ರೆ ಹೊಟ್ಟೆ ಹಸುವಾದ ತಕ್ಷಣ ಊಟ ಬೇಕು. ವೃದ್ಧಾಶ್ರಮದಲ್ಲಿರೋ ಅಮ್ಮನ ಹಸುವಿನ ಬಗ್ಗೆ ಯೋಚನೆ ಮಾಡಿದೀರಾ? ಅಲ್ಲಿ ಅವ್ರ ಹಸುವಿಂದ ಇದ್ರೆ ಯಾರು ಬಡಿಸ್ತಾರೆ? ಅವ್ರು ಹಾಕ್ಬೇಕು, ಇವ್ರು ತಿನ್ಬೇಕು. ಅವ್ರು ಮಾಡಿದ್ದು ಅವ್ರು ಅನುಭವಿಸ್ಬೇಕು. ಏನು ಮಾಡಕ್ಕಾಗಲ್ಲ, ಅದು ಅವರ ಪ್ರಾರಬ್ಧ ಕರ್ಮ. ಹೌದು, ಅವ್ರವ್ರ ಪ್ರಾರಬ್ಧ ಕರ್ಮ ಅವ್ರವ್ರದ್ದೇ. ಆದ್ರೆ ಅದಕ್ಕೆ ನೀವ್ಯಾಕೆ ಕಾರಣರಾಗ್ಬೇಕು? ಅವ್ರಾಗ ಅವರೇ ಹೋಗಿ ಆಶ್ರಮಕ್ಕೆ ಸೇರ್ಕೊಂಡ್ರೆ ಅದವ್ರ ಕರ್ಮ. ನೀವಾಗ ಹೋಗಿ ಸೇರ್ಸಿದ್ರೆ ಆ ಕರ್ಮ ನಿಮ್ಮನ್ ಸುತ್ಕೊಳತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಕನ್ಸನ್ನೆ ನಿನ್ಗೆ ನನ್ ಮೇಲೆ? ಒಂದ್ ಕೆಲಸ ಮಾಡೋಣ, ಅತ್ತೆ ಸೇವೆ ಮಾಡಿದ ಪುಣ್ಯ ನಿನಗ್ ಬರುತ್ತಲ್ಲ, ಅದನ್ನ ನನಗ್ ಕೊಟ್ಬಿಡು. ತಾಯಿ ನೋಯಿಸಿದ ಪಾಪ ನನಗ್ ಬರುತ್ತಲ್ಲ, ಅದನ್ನ ನಾನು ನಿನಗ್ ಕೊಟ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಪಾಪ ಪುಣ್ಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ. ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಅದೇನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿರೋ ಅಮೌಂಟ್ ಅಂತ ತಿಳ್ಕೊಂಡ್ರ? ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು. ಇನ್ನಾದ್ರೂ ತಾಯಿನ ದೇವ್ರು ಅಂತ ಅನ್ಕೊಂಡು ತಾಯಿಗ್ ತಕ್ಕ ಮಗ ಆಗಿ. ಸೊಸೆ ತಂದ ಸೌಭಾಗ್ಯ ಅಂದ್ರೆ ನೀನೇ ಕಣೆ.
ಕೂತ್ಕೊಳ್ಳಿ. ನಾನೇ ನಿಮ್ಮನ್ನ ಕಿಡ್ನಾಪ್ ಮಾಡಲ್ಲ, ನಿಂತ್ಕೊಳ್ಳಿ. ನೆನ್ನೆ ನೀವು ನಿಮ್ಮ ಪೆನ್ ಬೀಳಿಸ್ಕೊಂಡಿದ್ರಿ. ತುಂಬ ಥ್ಯಾಂಕ್ಸ್ ರೀ. ಇದು ನನಗೆ ತುಂಬ ಅಮೂಲ್ಯವಾದ ಪೆನ್. ನಿನ್ನೆ ಮನೆಯಲ್ಲೆಲ್ಲ ಹುಡುಕಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ನಿನ್ನೆ ಈ ಪೆನ್ ಕೊಡಕ್ಕೆ ಅಂತ ಕೂಗ್ಕೊಂಡು ಬಂದೆ. ಹಿಂತಿರುಗಿ ನೋಡ್ಬಾರ್ದ ಪುಣ್ಯಾತ್ಮ? ಅದೇನ್ ಓಡ್ತಿದ್ರಿ? ಅಲ್ಲ, ನಾನು ನಿಮ್ಮನ್ನು ತಿಂದ್ಬಿಡ್ತೀನ? ಹೌದು, ಹಾಗಲ್ಲ. ನಾನು ನಿಮ್ಮನ್ನು ನೋಡ್ಲಿಲ್ಲ. ಸುಳ್ಳು. ನನ್ನ ನೋಡಿನೇ ನೀವು ಹಾಗೆ ಓಡಿದ್ದು. ನೀವು ಹಾಗೆ ಇನ್ಸಿಸ್ಟ್ ಮಾಡಿದರೆ ನಾನು ಐ ಕ್ಯಾನ್ ಓನ್ಲಿ ಸೇ ಸಾರಿ. ಬಟ್ ಪೆನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ಮ ಫೇವ್ರೆಟ್ ಪೆನ್ ಕೊಟ್ಟಿದ್ದಕ್ಕೆ ಇಷ್ಟೇನಾ? ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ, ಪರವಾಗಿಲ್ಲ. ಕೂತ್ಕೊಳ್ಳಿ. ನಾನು ಪ್ರತಿಭಾ ಗುಂಟೂರ್, MA ಸೋಷಿಯಾಲಜಿಯಲ್ಲಿ, 1982 ಬ್ಯಾಚ್, ಮಾನಸ ಗಂಗೋತ್ರಿ. ಮನೆ ಇಲ್ಲೇ ಹತ್ರ. ಮನೇಲಿ ನಾನು, ನನ್ನ ಮಗ, ಸೊಸೆ, ಮೊಮ್ಮಗ, ಇಷ್ಟು ಜನ ಇರ್ತೀವಿ. ನನ್ನ ಹವ್ಯಾಸ ಕ್ರಾಸ್ ವರ್ಡ್ ಮಾಡೋದು, ಸಿನಿಮಾ ನೋಡೋದು. ನಾನು ಭಾಸ್ಕರ್ ರಾವ್. ಅಷ್ಟೇನಾ? MS ಭಾಸ್ಕರ್ ರಾವ್. ದುಡ್ಡು ಖರ್ಚು ಮಾಡೋದಕ್ಕೆ ಜಿಪುಣತನ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ, ಮಾತಾಡೋದ್ರಲ್ಲೂ ಜಿಪುಣತನನ. ನಾನು ಇಷ್ಟು ಉತ್ತ ಮಾತಾಡಿದ್ರೆ ನೀವು ಇಷ್ಟೇ ಮಾತಾಡ್ತಿರಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದಿದಾರಲ್ಲ ಬಸವಣ್ಣ. ವಚನ ಸಾಹಿತ್ಯ ಚೆನ್ನಾಗಿ ಅಭ್ಯಾಸ ಮಾಡಿರೋ ಹಾಗಿದೆ. ನನಗೂ ಅಕ್ಕ ಮಹಾದೇವಿ ವಚನಗಳು ಅಂದ್ರೆ ಬಹಳ ಇಷ್ಟ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗೆ ಅಂಜಿದೋಡೆ ಅಂತಯ್ಯ. ಪೆನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಬರ್ತೀನಿ. ಅರೆ, ಹೊರಟೇ ಬಿಟ್ರಲ್ಲ. ನಮ್ಮಿಬ್ಬರ ಪರಿಚಯ ಇನ್ನೂ ಸರಿಯಾಗಿ ಆಗೇ ಇಲ್ಲ. ಕೂತ್ಕೊಳ್ಳಿ. ನಿಮ್ಮ ಬಗ್ಗೆ ಹೇಳಿ. ಅಂಥದ್ದೇನಿಲ್ಲ. ನಾನೊಬ್ಬ ಸರ್ಕಾರಿ ನಿವೃತ್ತ ಅಧಿಕಾರಿ. ನಿವೃತ್ತಿ, ಸರ್ಕಾರಿ, ಅಧಿಕಾರಿ, ಓಯೋಯೋಯೋಯೋ, ಇದು ಮೂರನ್ನು ಇಟ್ಕೊಂಡು ದಿನ ಪೂರ್ತಿ ಮಾತಾಡ್ಬೋದು ಬಿಡಿ. ಮಾತಾಡಬಹುದು, ಆದರೆ ನನಗೆ ಬೇರೆ ಕೆಲಸ ಇದೆ. ಕೆಲ್ಸನಾ? ಮತ್ತೆ ನಿವೃತ್ತ ಅಂದ್ರೆ? ನಿವೃತ್ತಿ ಆದ್ಮೇಲೆ ಬರೀ ಪ್ರವೃತ್ತಿ ಅಂದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಕೆಲಸ ಮಾಡಬಹುದು, ಮಾಡದೇನೂ ಇರಬಹುದು. ಈಗ ನನ್ನ ಪ್ರವೃತ್ತಿ ಏನು ಗೊತ್ತಾ? ಕ್ರಾಸ್ ವರ್ಡ್ ಮಾಡೋದು, ಸಿನಿಮಾ ನೋಡೋದ್ರ ಜೊತೆಗೆ ಭವಿಷ್ಯ ಹೇಳೋದು. ನೀವು ಭವಿಷ್ಯ ಬೇರೆ ಹೇಳ್ತೀರಾ? ಎಸ್, ಆಫ್ ಕೋರ್ಸ್. ಕೈ ಕೊಡಿ. ಕೈ ಕೊಡ್ರಿ. MS ಭಾಸ್ಕರ್ ರಾಯ್ರೆ. ನೀವು ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ದೊಡ್ಡ ಆಫೀಸರ್ ಆಗಿದ್ರಿ. ಮತ್ತೆ ನಿಮ್ಮ ಜನ್ಮ ದಿನಾಂಕ ಜುಲೈ 31. ಆಮೇಲೆ ನಿಮ್ಮ ಹೆಂಡತಿ ದಿನ ನಿಮ್ಮ ಜೊತೆ ಜಗಳ ಕಾಯ್ತಾರೆ. ಆಮ್ ಐ ರೈಟ್? ರಾಂಗ್. 3 ಸುಳ್ಳು. ನಾನು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ. ನನ್ನ ಜನ್ಮದಿನ ಸೆಪ್ಟೆಂಬರ್ 5. ಹೆಂಡತಿ ನನ್ನ ಜೊತೆ ಜಗಳ ಆಡಲ್ಲ, ಯಾಕಂದ್ರೆ ಅವಳು ತೀರ್ಕೊಂಡು 5 ವರ್ಷ ಆಯ್ತು. ವೆರಿ ಗುಡ್. ಐ ಮೀನ್, ನಾನು ಹಾಗೆ ಹೇಳಿಲ್ಲ. ನನಗೆ ಭವಿಷ್ಯ ಹೇಳಕ್ ಬರಲ್ಲ, ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ನಿಮ್ಮ ವಿವರಗಳ ಬಗ್ಗೆ ನಿಮ್ಮ ಬಾಯಿ ಬಿಡಿಸ್ಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ನೀವು ಈಗ ಮೋಸ ಮಾಡಬಾರ್ದು. ಇದು ಮೋಸ ಹೇಗಾಗುತ್ತೆ?
ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ಕೇಳಿದೆ, ನೀವು ಮಾಡಿಕೊಡ್ಲಿಲ್ಲ. ಅದಕ್ಕೆ ನಾನು ನನ್ನದೇ ಆದ ರೀತಿಯಲ್ಲಿ ಪರಿಚಯ ಮಾಡಿಸ್ಕೊಂಡೆ. ಇದು ಮೋಸನಾ? ನಾನು ಬರ್ತೀನಿ. ನನ್ನ ಮೊಮ್ಮಗಳಿಗೆ ಸ್ಕೂಲ್ ಬಸ್ಸಿಗೆ ಡ್ರಾಪ್ ಮಾಡಬೇಕು. ಭಾಸ್ಕರ್ ರಾಯರಿಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ಗೊತ್ತಾಯ್ತು. ಇವತ್ತು ಭಾನುವಾರ, ಸ್ಕೂಲಿಗೆ ರಜಾ. ಇಲ್ಲ, ನನಗೊಬ್ಬಳು ಮೊಮ್ಮಗಳಿದ್ದ, ಅವಳಿಂದ ಹೋಮ್ವರ್ಕ್ ಮಾಡಿಸ್ಬೇಕು. ನಿಮಗೆ ಮೊಮ್ಮಗಳು, ನನಗೆ ಮೊಮ್ಮಗ. ನನ್ನ ಗಂಡ ಇತ್ತೀಚೆಗೆ ತೀರ್ಕೊಂಡ್ರು. ನಿಮ್ಮ ಹೆಂಡತಿ ತೀರ್ಕೊಂಡು 5 ವರ್ಷ ಆಗಿದೆ. ನೀವು ಸಿಂಹರಾಶಿ, ನಾನು ಸಿಂಹರಾಶಿನೇ. ಓ, ಸಿಂಹರಾಶಿ. ಅದಕ್ಕೆ ಪಾಪ ನಾವೆಲ್ಲ ಹಂಗೆ ಎಕ್ಸಸೈಸ್ ಮಾಡುವಾಗ ನೀವು ದುರ್ಗುಟ್ಕೊಂಡು ನೋಡ್ತಿದ್ದು. ನಾನು ಬೇಕಂತ ನೋಡ್ತಾ ಇರ್ಲಿಲ್ಲ. ನೀವು ಮಾಡ್ತಾ ಇದ್ದ ಸೋ ಕಾಲ್ಡ್ ಎಕ್ಸಸೈಸು ಅಷ್ಟು ಫನ್ನಿ ಆಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ. ಮನಸ್ಸಿಲ್ಲದ ಮನಸ್ಸಿನಿಂದ ಬೇಕಾಬಿಟ್ಟು ಎಕ್ಸಸೈಸ್ ಮಾಡ್ತಿದ್ರಿ. ಇನ್ನೇನು ಮಾಡೋದು, ಮನೇಲಿ ಒಬ್ಬನೇ ಕೂತ್ಕೊಳ್ಳೋಕ್ಕಿಂತ ಏನೋ ಮಾಡ್ತೀವಿ, ಕಂಪನಿ ಇರುತ್ತಲ್ಲ. ಇನ್ಮೇಲೆ ನಾನು ಕಂಪನಿ ಕೊಡ್ತೀನಿ. ಆ ಕೋತಿ ಚೇಷ್ಟೆ ಎಲ್ಲ ಬಿಟ್ಟು ಹಾಯಾಗಿ ಕುತ್ಕೊಂಡು ಹರಟೆ ಹೊಡೆಯೋಣ, ವಾಕಿಂಗ್ ಮಾಡೋಣ. ಇವತ್ತಿಂದ ವಿ ಆರ್ ಫ್ರೆಂಡ್ಸ್. ಶೋರ್. ನೀವು ದಿನ ಬರ್ತೀರಾ? ಎಸ್. ಸರಿ, ಓಕೆ. ಹ್ಯಾವ್ ಎ ನೈಸ್ ವೀಕೆಂಡ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್.